Dear students, electric charges and field part 4. ಇವತ್ತು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಅಂತ ನೋಡುವ, ಒಂದು ಹೊಸ ಕಾನ್ಸೆಪ್ಟ್. ಅದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್. ಸಿಸ್ಟಮ್ ಆಫ್ ಚಾರ್ಜಸ್ ಅಂದರೆ ತುಂಬ ಚಾರ್ಜ್ಗಳಿದ್ದಾಗ, ಲಾರ್ಜ್ ನಂಬರ್ ಆಫ್ ಚಾರ್ಜಸ್ ಇದ್ದಾಗ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಅಂದರೆ 2 or more ಚಾರ್ಜಸ್ ಇದ್ದಾಗ ಸೊ ಹೇಗೆ ಫೈಂಡ್ ಔಟ್ ಮಾಡೋದು, ಆ ಒಂದು ಚಾರ್ಜ್ಗಳ ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅದನ್ನು ಡಿಸ್ಕಸ್ ಮಾಡುವ. ಓಕೆ, ಸೊ ಈಗ ಫಸ್ಟ್ ಏನು ಮಾಡುವ ಅಂದರೆ ಒಂದು ಪಾಯಿಂಟ್ ಚಾರ್ಜನ್ನು ತೆಗೆದುಕೊಳ್ಳೋಣ. ಸೊ ಅದನ್ನು ಕ್ಯೂ ಅಂತ ಡಿನೋಟ್ ಮಾಡ್ಕೊಂಡು ಪ್ಲೇಸ್ಡ್ ಇನ್ ಎ ವ್ಯಾಕ್ಯೂಮ್, ಅಂದರೆ ಒಂದು ಒರಿಜಿನ್ ಅಂತ ಮಾರ್ಕ್ ಮಾಡಿಕೊಂಡು ಸೊ ನಾವು ಆ ಪಾಯಿಂಟಲ್ಲಿ ಆ ಚಾರ್ಜನ್ನು ತಂದು ಇಡೋಣ. ಈಗ ಓ ಅನ್ನೋದು ಒಂದು ಒರಿಜಿನ್, ಸೊ ಅಲ್ಲಿ ಒಂದು ಚಾರ್ಜನ್ನು ತಂದು ಇಟ್ಟಿದ್ದೀವಿ, ದಟ್ ಈಸ್ ಎ ಪಾಯಿಂಟ್ ಚಾರ್ಜ್. ಓಕೆ, ನೆಕ್ಸ್ಟ್ ಏನು ಕೇಳಿದರೆ, ಈಗ ಪ್ಲೇಸ್ ಅನದರ್ ಪಾಯಿಂಟ್ ಚಾರ್ಜ್ ಕ್ಯೂ, ಸ್ಮಾಲ್ ಕ್ಯೂ ಇದೆ ನೋಡಿ, ಎಟ್ ಎ ಪಾಯಿಂಟ್ ಪಿ ವೇರ್ ಓ ಪಿ ಈಕ್ವಲ್ಸ್ ಟು ಆರ್. ಒಂದು ಪಿ ಅನ್ನುವಂಥ ಒಂದು ಪಾಯಿಂಟನ್ನು ನಾವು ಆರ್ಬಿಟರಲ್ಲಿ ತಗೊಳ್ಳೋಣ. ಸೊ ಅದ್ರ ಡಿಸ್ಟೆನ್ಸ್ ಏನಿದೆ ಅಂದರೆ ಆರ್ ಅಂತ ಹೇಳ್ತೀವಿ ನಾವು. ಸೊ ಇಟ್ಸ್ ಎ ವೆಕ್ಟರ್, ಡಿಸ್ಪ್ಲೇಸ್ಮೆಂಟ್ ವೆಕ್ಟರು. ಸೊ ಅಲ್ಲಿ ನಾವೊಂದು ಟೆಸ್ಟ್ ಚಾರ್ಜನ್ನು ತಂದಿಟ್ರೆ, ಒಂದು ಚಾರ್ಜ್, ಸಣ್ಣ ಚಾರ್ಜನ್ನು ತಂದ್ವಿ ಅಂದ್ಕೊಳ್ಳಿ. ಸೊ ಚಾರ್ಜ್ ಕ್ಯೂ ಅಂತ ನಾವು ಹೇಳಿದ್ವಿ. ಏನಾಗುತ್ತೆ ಈಗ ಅನ್ನುವಂಥದ್ದು. ಸೊ ಯೂಶ್ವಲಿ ಏನಾಗುತ್ತೆ ಅಂತ ನಾವು ಹಿಂದಿನ ಕ್ಲಾಸ್ಗಳಲ್ಲೇ ಕಲ್ತಿದ್ದೀವಿ. ಸೊ ದ್ಯಾಟ್ ಈಸ್ ಎ ಫೋರ್ಸ್, ಅದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಸೊ ಆ ಫೋರ್ಸಿನ ಡೈರೆಕ್ಷನ್ನು ಔಟ್ವರ್ಡ್ಸ್ ಇರುತ್ತೆ, ಯಾಕೆಂದರೆ ಇದು ಪಾಸಿಟಿವ್. ಸೊ ಹಾಗಾಗಿ ಏನು ಮಾಡುತ್ತೆ, ಈ ಚಾರ್ಜು ಇದನ್ನು ರಿಪಲ್ಸಿವ್ ಫೋರ್ಸ್ ಆ್ಯಕ್ಟ್ ಮಾಡುತ್ತೆ, ಅಂದರೆ ದೂರಕ್ಕೆ ತಳ್ಳುತ್ತೆ. ಓಕೆ, ಸೊ ದಿಸ್ ಈಸ್ ದ ಸಿಚುವೇಶನ್. ನಮಗೆ ಗೊತ್ತಿದೆ, ಇದೆಲ್ಲ ನೋಡಿದ್ದೀವಿ ನಾವು, ಕೂಲಂಬ್ಸ್ ಲಾ ಕಲ್ತಿದ್ದೀವಿ. ಸೊ ಹಾಗಾಗಿ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಸಿಮಿಲರ್ಲಿ ಈ ಚಾರ್ಜ್ ಕ್ಯೂ ಏನು ಮಾಡುತ್ತೆ ಕೇಳಿದರೆ, ಈ ಒಂದು ಬಿಗ್ ಕ್ಯೂ ಇದೆಯಲ್ಲ, ಇದ್ರ ಮೇಲೂ ಕೂಡ ಸೇಮ್ ಫೋರ್ಸನ್ನೇ ಆ್ಯಕ್ಟ್ ಮಾಡುತ್ತೆ. ಇವೆಲ್ಲ ಗೊತ್ತಿದೆ ನಮಗೆ. ಬಟ್ ಈಗ ನಾವು ಥಿಂಕ್ ಮಾಡ್ತಾ ಇರೋದೇನು ಅಂದರೆ, ಏನು ಮಾಡಿದ್ವಿ ನಾವು, ಒಂದು ಚಾರ್ಜ್ ಕ್ಯೂ ಇತ್ತು, ಯಾವುದು ಈ ಕ್ಯಾಪಿಟಲ್ ಕ್ಯೂ. ಸೊ ಅದಿದ್ದಾಗ ಏನೂ ಇರಲಿಲ್ಲ ಬೇರೆ ಏನು. ನಾವು ಇನ್ನೊಂದು ಚಾರ್ಜನ್ನು ತಂದು ಒಂದು ಡಿಸ್ಟೆನ್ಸಲ್ಲಿ ನಾವು ಇಟ್ಟಾಗ ತಕ್ಷಣ ಅದರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗಲಿಕ್ಕೆ ಶುರುವಾಯಿತು. ಇದು ಈಗ ನಮ್ಗೆ ಅರ್ಥ ಆಗಿದೆ. ಈಗ ಸಪೋಸ್ ನಾವು ಏನು ಮಾಡುವಾಗ ಕೇಳಿದರೆ, ಈ ಚಾರ್ಜ್ ಕ್ಯೂವನ್ನು ತೆಗೆದುಬಿಡೋಣ. ಈಗ ನಾವು ತಂದಿಟ್ಟಿದ್ದೀವಲ್ಲ, ಅದನ್ನು ರಿಮೂವ್ ಮಾಡೋಣ. ಹಾಗಾದರೆ ಏನಾಗುತ್ತೆ, ಸೊ ಚಾರ್ಜ್ ಕ್ಯೂವನ್ನು ತೆಗೆದುಬಿಟ್ವಿ ನಾವು. ಈಗೇನಿದೆ ಅಲ್ಲಿ, ಈಗೇನು ಉಳ್ಕೊಂತ ಅಲ್ಲಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನೋ ಒಂದು ಇತ್ತು ಅನ್ನೋದಾಯಿತು ನಮಗೆ. ಏನಿದೆ ಅಲ್ಲಿ, ನಾವು ಒಂದು ಚಾರ್ಜನ್ನು ತಂದಿಟ್ಟಾಗ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಚಾರ್ಜನ್ನು ತೆಗೆದ್ರೆ ಅಲ್ಲೇನಿದೆ ಅನ್ನುವಂಥ ಒಂದು ಕ್ವಶನಿಗೆ ಆನ್ಸರ್ ಏನು ಕೇಳಿದರೆ, ಸೊ ದ್ಯಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಒನ್ಸ್ ಅಗೇನ್ ಇಮ್ಯಾಜಿನರಿ. ಯಾಕೆಂದರೆ ಸೊ ಯಾವುದೇ ಒಂದು ಚಾರ್ಜ್ ಇದೆ ಒಂದು ಫ್ರೀ ಸ್ಪೇಸಲ್ಲಿ ಅಂದ್ಕೊಳ್ಳಿ, ಅದು ಅಲೋನ್ ಸಿಂಗಲ್ ಚಾರ್ಜ್ ಇದೆ. ಸೊ ಅದರ ಸುತ್ತಲೂ 3 ಡೈಮೆನ್ಷನಲ್ಲಿ ನೀವು ಎಲ್ಲೇ ಒಂದು ಚಾರ್ಜನ್ನು ತಗೊಂಡು ಹೋದಾಗ ಅದ್ರ ಮೇಲೆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದ್ರ ಸುತ್ತಲೂ ಎಲ್ಲೇ ಅಂದರೆ ಎಲ್ಲಿವರೆಗೆ. ಸೊ ದರ್ ಈಸ್ ಎ ಸಮ್ ಲಿಮಿಟ್. ನೀವು ಅದನ್ನು ದಾಟಿ ಎಲ್ಲೋ ದೂರದಲ್ಲಿ 1 ಕಿಲೋಮೀಟ್ರ್ ಆಚೆ ಒಂದು ಚಾರ್ಜ್ ತಂದಾಗ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂದರೆ, ಹಾಗಾಗಿ ನಾವು ಏನಂತೀವಿ ಅಂದರೆ, ಎಲ್ಲಿ ತಂದು ಇಟ್ಟಾಗ ಯಾವುದ್ರ ಹತ್ರ ಈ ಪ್ಲಸ್ ಕ್ಯೂ ಇದೆಯಲ್ಲ, ಈ ಚಾರ್ಜಿಗೆ ನಾವು ಒಂದು ಸ್ಪೇಸಲ್ಲಿ ಇಟ್ಕೊಂಡು ಒರಿಜಿನಲ್ಲಿ ಇಟ್ಕೊಂಡಿದ್ದೀವಿ. ಆ ಸ್ಪೇಸಲ್ಲಿ ಇಟ್ಟಾಗ ಅದರ ಸುತ್ತಲೂ 3 ಡೈಮೆನ್ಷನಲ್ಲಿ ನೀವು ಎಲ್ಲೆಲ್ಲಿ ಒಂದು ಚಾರ್ಜನ್ನು ತರುವಾಗ ಏನೂ ಆಗಲಿಲ್ಲ, ಎಲ್ಲೋ ಒಂದು ದಾರಿ ಮಧ್ಯದಲ್ಲಿ ನಿಮಗೆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದಾದರೆ, ಆ ರೀಜನನ್ನು ಏನಂತೀವಿ ನಾವು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಅಂದರೆ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಏನು ಮಾಡ್ತೀವಿ ಕೇಳಿದರೆ, ಇಸ್ ಎ ರೀಜನ್ ಇನ್ ವಿಚ್ ಎ ಚಾರ್ಜ್ಡ್ ಬಾಡಿ ಎಕ್ಸ್ಪೀರಿಯನ್ಸ್ ಎ ಎಲೆಕ್ಟ್ರಿಕ್ ಫೋರ್ಸ್. ಒಂದು ಚಾರ್ಜ್ಡ್ ಬಾಡಿಯನ್ನು ನೀವು ತಗೊಂಡು ಬಂದು ಅಲ್ಲಿ ಇಡ್ತೀರಿ ಅಥವಾ ಅಲ್ಲಿ ತರ್ತೀರಿ ಅಂದಾಗ ನಿಮಗೆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ, ಅದಕ್ಕೆ ಆ ಪ್ರದೇಶವನ್ನು, ಸೊ ಎಲ್ಲಿವರೆಗೆ ಆ ಚಾರ್ಜಿನ ಸುತ್ತಲೂ ಇರುವಂಥ ರೀಜನ್ ಇದೆಯಲ್ಲ, ಅಲ್ಲಿ ಎಲ್ಲಿ ಅದು ಫೋರ್ಸ್ ಆ್ಯಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗೆ ಮುಂದೆ ಕಂಟಿನ್ಯೂ ಇರುತ್ತೆ. ಈಗ ಇಲ್ಲಿ ಚಾರ್ಜ್ ಇತ್ತು, ಸೊ ಇಲ್ಲಿಂದ ಮುಂದೆ ಹಾಗೆ ತಂದಾಗ ನಮಗೆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಆಗ್ತಾನೆ ಇರುತ್ತೆ. ಆದರೆ ಎಲ್ಲೋ ದೂರದಲ್ಲಿ ಇದ್ದೀವಿ ಅಂದ್ಕೊಳ್ಳಿ, ಸೊ ಇಲ್ಲಿಂದ ಚಾರ್ಜನ್ನು ತರ್ತಾ ಇದ್ದೀನಿ, ಏನೂ ಆಗಲ್ಲ. ಹಾಗೆ ಮುಂದಕ್ಕೆ ಬಂದಾಗ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಮಗೆ ನಾವು ತಂದಿರೋ ಚಾರ್ಜ್ ಮೇಲೆ ಫೋರ್ಸ್ ಆ್ಯಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ, ಸೊ ದಟ್ ಈಸ್ ದ ಬೌಂಡರಿ. ಆ ಒಂದು ಬೌಂಡ್ರಿ ಇದೆಯಲ್ಲ 3 ಡೈಮೆನ್ಷನಲ್ಲಿ, ಅದಕ್ಕೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಯೂಶ್ವಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಡಿಸ್ಚಾರ್ಜ್ ಅಲ್ವಾ.
ಹಾಗಾಗಿ ನಾವೇನಂತೀವಿ ಅಂದರೆ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡಿನೋಟೆಡ್ ಬೈ ಇ ಆ್ಯಂಡ್ ಇಸ್ ಎ ವೆಕ್ಟರ್, ಸೊ ದಟ್ ಈಸ್ ಈಕ್ವಲ್ಸ್ ಟು 1/4πε0 q/r² ಆ್ಯಂಡ್ r ಕ್ಯಾಪ್. ಸೊ ಆರ್ ಕ್ಯಾಪ್ ಅನ್ನೋದು ಒಂದು ಯೂನಿಟ್ ವೆಕ್ಟರು, ಇದರ ಡೈರೆಕ್ಷನನ್ನು ಹೇಳುತ್ತೆ, ಅಂದರೆ ಫೀಲ್ಡಿನ ಡೈರೆಕ್ಷನನ್ನು ಅದು ಸ್ಪೆಸಿಫೈ ಮಾಡುತ್ತೆ. ಹಾಗಾಗಿ ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಈ ರೀತಿ ಬರಿತೀವಿ. ಸೊ ಇಲ್ಲೇನು ಹಾಗಾದರೆ ಕ್ಯೂ ಈಸ್ ಕಾನ್ಸ್ಟೆಂಟು, ಒಂದು ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಕಾನ್ಸ್ಟೆಂಟ್ ಇರುತ್ತೆ, ನಾವು ತೊಗೊಂಡಿದ್ದೀವಿ, ಅದು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಚೇಂಜ್ ಆಗೋದೇನು, ಓನ್ಲಿ ಆರ್ ಈಸ್ ಚೇಂಜಿಂಗ್. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಏನಿದೆ, ಈ ಪೊಸಿಷನ್ ಆಫ್ ದ ಅನದರ್ ಚಾರ್ಜ್ ಅಥವಾ ನಾವೇನಂತೀವಿ ಪೊಸಿಷನ್ ವೆಕ್ಟರ್ ಅಂತ ಕರಿತೀವಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಅಥವಾ ಎರಡು ಚಾರ್ಜ್ಗಳ ಮಧ್ಯೆ ಮಾತಾಡೋದಾದರೆ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟು ಚಾರ್ಜಸ್ ಮೇಲೆ ಡಿಪೆಂಡ್ ಆಗಿದೆ. ನಾವೀಗ ಮಾತಾಡ್ತಾ ಇರೋದು ಎಲೆಕ್ಟ್ರಿಕ್ ಫೀಲ್ಡನ್ನು. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿವರ್ಸ್ಲಿ ನೋಡಿ ಇಟ್ ಈಸ್ ಡಿಪೆಂಡ್ ಅಪಾನ್ ದ ಸ್ಕ್ವೇರ್ ಆಫ್ ದ ಆರ್ ಸ್ಕ್ವೇರ್ ಮೇಲೆ ಡಿಪೆಂಡ್ ಆಗಿದೆ. ಹಾಗೆ ಕೂಲಮ್ಸ್ ಫೋರ್ಸ್ ಕೂಡ ನಮಗೆ r² ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ನಾವೇನು ಮಾಡ್ಬೋದು, ಎಲೆಕ್ಟ್ರಿಕ್ ಫೀಲ್ಡನ್ನು ಹೇಗೆ ಡಿಫೈನ್ ಮಾಡ್ಬೋದು ಅನ್ನುವಂಥದ್ದು. ಈಗ ನೋಡಿ, ಜಸ್ಟ್ ಇದರ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದೇನು ಕೇಳಿದರೆ, ಒಂದು ಪ್ರದೇಶ, ಅಲ್ಲಿ ಚಾರ್ಜ್ ಏನಾದರೂ ಎಂಟರ್ ಆದರೆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಅದರ ಹೊರಗಡೆ ಚಾರ್ಜ್ ಇದ್ದರೆ ಚಾರ್ಜಿಗೆ ಏನೂ ಆಗೋದಿಲ್ಲ, ಯಾವುದೇ ಫೋರ್ಸ್ ಆ್ಯಕ್ಟ್ ಆಗೋದಿಲ್ಲ. ಸೊ ಆ ಚಾರ್ಜ್ ಯಾವಾಗ ಆ ಪ್ರದೇಶವನ್ನು ಎಂಟರ್ ಮಾಡುತ್ತೋ, ಆ ರೀಜನನ್ನು ಎಂಟರ್ ಆಗುತ್ತೋ, ಅಲ್ಲಿಗೆ ಫೋರ್ಸ್ ಆ್ಯಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದೇನು ಅಂದರೆ ಅದರದ್ದೇ ಆಗಿರುವಂಥ ಒಂದು ಏರಿಯಾ ಅಥವಾ ಅದರದ್ದೇ ಆಗಿರುವಂಥ ಒಂದು ರೀಜನ್, ಅಲ್ಲಿ ಚಾರ್ಜ್ ಏನಾದರೂ ಮೂವ್ ಆದರೆ, ಚಾರ್ಜ್ ಎಂಟರ್ ಆದರೆ ಕೂಡಲೇ ಫೋರ್ಸ್ ಆ್ಯಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಈ ಸ್ಪೈಡರ್ ವೆಬ್ಬನ್ನು ನೋಡಿರ್ಬೋದು, ನೀವು ನೋಡಿರ್ತೀರಿ ಅಲ್ವಾ, ಎಲ್ಲೋದ್ರೂ ಸಿಗುತ್ತೆ. ಸೊ ಇನ್ಸೆಕ್ಟ್ಸ್ ಎಲ್ಲ ಹಾರಾಡ್ತಾ ಇರುತ್ತೆ, ಆ ವೆಬ್ಬಿನ ಸೆಂಟ್ರಲ್ಲಿ ಸ್ಪೈಡರ್ ಕೂತ್ಕೊಂಡಿರುತ್ತೆ. ಏನು ಮಾಡುತ್ತೆ ಅದು, ಏನಾದರೂ ಇನ್ಸೆಕ್ಟ್ಗಳು ಯಾವುದೇ ಕಾರ್ನರಲ್ಲಿ ಬಂದು ಆ ವೆಬ್ಬನ್ನು ಟಚ್ ಮಾಡಿದರೆ ಕೂಡಲೇ ಅದು ಫೋರ್ಸನ್ನು ಆ್ಯಕ್ಟ್ ಮಾಡುತ್ತೆ. ಸೊ ಅದಕ್ಕೆ ಒಂದು 2 ಡೈಮೆನ್ಷನಲ್ಲಿ ನಾವು ಮಾತಾಡೋದಾದರೆ ವೆಬ್ ಅನ್ನೋದೇನಿದೆ, ಸ್ಪೈಡರ್ ವೆಬ್ ಅನ್ನೋದು ಆ ರೀಜನ್ ಇದೆಯಲ್ಲ, ದಟ್ ಈಸ್ ಸ್ಪೈಡರ್ ಫೀಲ್ಡ್, ಸ್ಪೈಡರ್ನ ಫೀಲ್ಡ್. ಸೊ ಆ ಫೀಲ್ಡಿಗೆ ಏನೇ ಬಂದರೂ ಅದು ಅಟ್ಯಾಕ್ ಮಾಡುತ್ತೆ. ಹಾಗೆ ಈ ಚಾರ್ಜನ್ನು ಇಟ್ಟಾಗ ಒಂದು ಸ್ಪೇಸಲ್ಲಿ 3 ಡೈಮೆನ್ಷನಲ್ಲಿ ಅದರದ್ದೇ ಆಗಿರುವಂಥ ಒಂದು ರೀಜನ್ ಇದೆ, ಆ ರೀಜನ್ನ ಒಳಗಡೆ ಏನಾದರೂ ನಾವು ಚಾರ್ಜನ್ನು ತಗೊಂಡು ಬಂದರೆ ಅದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಸೊ ಅಂಥ ಒಂದು ರೀಜನ್ಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸಿಂಪ್ಲಿ ಇಟ್ ಈಸ್ ಡಿಪೆಂಡ್ ಅಪಾನ್ ದ ಆರ್. ನೋಡಿ, ಆರ್ ಮೇಲೆ ಡಿಪೆಂಡ್ ಆಗಿದೆ. ಆರ್ ಚೇಂಜ್ ಆದ ಹಾಗೆ ಈ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಈ ಫೀಲ್ಡನ್ನು ನಾವು ಮಾತಾಡುವಾಗ, ಸೊ ಈ ಚಾರ್ಜಿನ ಈ ಕ್ಯೂ ಇದೆಯಲ್ಲ, ಇದರ ಸಮೀಪ ಸ್ಟ್ರಾಂಗ್ ಆಗಿದ್ದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದು ವೀಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕೂಲಮ್ಸ್ ಲಾ ನಮ್ಗೆ ಗೊತ್ತೇ ಇದೆ. ಕೂಲಮ್ಸ್ ಲಾದಲ್ಲಿ ಏನು ಕೇಳಿದರೆ F = 1/4πε0 q/q/r² r. ಸೊ ಈಗ ಪರಿಸ್ಥಿತಿ ಏನಾಗಿದೆ ಕೇಳಿದರೆ, ಒಂದು ಚಾರ್ಜನ್ನು ಇಟ್ಟಿದ್ದೀವಿ ನಾವು. ಆ ಚಾರ್ಜನ್ನು ಇಟ್ಟಾಗ ಈ ಕ್ಯೂ ಅನ್ನೋದು ಮೊದಲೇ ಇತ್ತಲ್ವ, ಕ್ಯಾಪಿಟಲ್ ಕ್ಯೂ ಇದು. ಸೊ ಈ ಚಾರ್ಜಿನ ಎದುರುಗಡೆ ನಾವು ಒಂದು ಡಿಸ್ಟೆನ್ಸಲ್ಲಿ ಆರ್ ಅನ್ನುವಷ್ಟು ಡಿಸ್ಟೆನ್ಸಲ್ಲಿ ಇನ್ನೊಂದು ಚಾರ್ಜನ್ನು ತಂದಿಟ್ಟಾಗ ಏನೇನಾಗ್ಬೋದು ಅನ್ನುವಂಥದ್ದು. ಸೊ ಯೂಶ್ವಲಿ ದೆರ್ ಈಸ್ ಎ ಫೋರ್ಸ್ ಬಿಟ್ವೀನ್ ದೀಸ್ 2 ಚಾರ್ಜಸ್ ಅಕಾರ್ಡಿಂಗ್ ಟು ಕೂಲಮ್. ಆ ಫೋರ್ಸ್ ಏನಿದೆ ಕೇಳಿದರೆ 1/4πε0 q/q/r² ಆ್ಯಂಡ್ r ಕ್ಯಾಪ್. ಸೊ ಡೈರೆಕ್ಷನನ್ನು ಹೇಳ್ತಾ ಇದೆ, ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಈಗ ನಾವು ಈ ಸ್ಮಾಲ್ ಕ್ಯೂ ಇದೆಯಲ್ಲ, ಇದನ್ನು ಏನು ಮಾಡಬೇಕು ಅಂದರೆ, ಈ ವ್ಯಾಲ್ಯೂಸನ್ನು ನಾವು ಹೇಗೆ ಡಿಸೈಡ್ ಮಾಡಬೇಕಂದ್ರೆ ತುಂಬ ಕಡಿಮೆ ಮಾಡಬೇಕು. ಯಾಕೆ ಕಡಿಮೆ ಮಾಡಬೇಕು ಅಂದರೆ, ಸೊ ನೀವು ಆ ಚಾರ್ಜನ್ನು ತಂದಲ್ಲಿ ಎದುರಿಗಿಟ್ಟಾಗ ಏನಾಗಬಾರ್ದು, ಈ ಒರಿಜಿನಲ್ ಚಾರ್ಜ್ ಇದೆಯಲ್ಲ ಕ್ಯೂ, ಕ್ಯಾಪಿಟಲ್ ಕ್ಯೂ, ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು, ಅದು ಡಿಸ್ಪ್ಲೇಸ್ ಆಗಬಾರ್ದು. ಅದು ಯಾವುದೇ ಕಾರಣದಲ್ಲಿ ಇದರ ವ್ಯಾಲ್ಯೂಸ್ ವೇರಿ ಆಗ್ಬೋದು. ಈಗ ನೋಡಿ, ಟೆಸ್ಟರ್ ಅಂತೀವಲ್ಲ ನಾವು, ಎಲೆಕ್ಟ್ರಿಕಲ್ ಟೆಸ್ಟರು, ನೀವು ಕರೆಂಟ್ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಲೈವ್ ವೈರ್ನಲ್ಲಿ ಏನು ಮಾಡ್ತೀರಿ, ಟೆಸ್ಟರನ್ನು ಟಚ್ ಮಾಡ್ತೀರಿ. ಸೊ ಟೆಸ್ಟರ್ ಏನು ಮಾಡಬೇಕು ಅಂದರೆ ಸಿಂಪ್ಲಿ ಟೆಸ್ಟ್ ಮಾಡಬೇಕು, ಬಿಟ್ಟರೆ ಕರೆಂಟನ್ನು ಡ್ರಾ ಮಾಡಬಾರ್ದು ಅಲ್ವಾ. ಸೊ ಅದೇ ಕರೆಂಟನ್ನು ತಿಂತಾಯಿದ್ರೆ ಏನಾಗುತ್ತೆ, ಟೆಸ್ಟರ್ನ ಒಂದು ಏನು ಅಂತೀರಿ ನೀವು, ಅದರಲ್ಲಿ ಎರರ್ಸ್ ತುಂಬ್ಕೊಂಡಿದೆ ಅಂತಲೇ ನಾವು ಹೇಳ್ಬಿಡ್ತೀವಿ. ಹಾಗೆ ಈ ಸ್ಮಾಲ್ ಕ್ಯೂ ಅನ್ನೋದು ಏನಾಗಿರಬೇಕು ಕೇಳಿದ್ರೆ, ತುಂಬ ಸಣ್ಣ ವ್ಯಾಲ್ಯೂ ಇರಬೇಕು, ವಿಚ್ ಡಸ್ ನಾಟ್ ಡಿಸ್ಟರ್ಬ್ ದ ಒರಿಜಿನಲ್ ಚಾರ್ಜನ್ನು ಡಿಸ್ಟರ್ಬ್ ಮಾಡಬಾರ್ದು. ಸೊ ಹಾಗಾಗಿ ನಾವೇನು ಮಾಡ್ಬೋದು ಕೇಳಿದರೆ F/q ಅಂತ ತಗೊಂಡಾಗ ಏನಾಗುತ್ತೆ, F/q ಅಂದರೆ ಫೋರ್ಸ್ ಬಿಟ್ವೀನ್ ದೀಸ್ 2 ಚಾರ್ಜಸ್ ಡಿವೈಡ್ ಬೈ ಕ್ಯೂ. ಅಂದರೆ ನಾವೇನಂತೀವಿ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಚಾರ್ಜ್ ಸ್ಮಾಲ್ ಕ್ಯೂ ಅಲ್ವಾ. ನೋಡಿ, ಈ ಕ್ಯೂ ಅನ್ನೋದನ್ನು ನಾವು ಈಚೆ ತೊಗೊಂಬಿಟ್ರೆ ದಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಚಾರ್ಜ್, F/q ಅಂತ ಕರಿತೀವಿ. ಇಲ್ಲೇನು ಮಾಡುವ ಅಂದರೆ ನಾವು ಕ್ಯೂವನ್ನು ತುಂಬ ಸ್ಮಾಲ್ ಮಾಡುವ. ಇಫ್ ಕ್ಯೂ ಈಸ್ ಮೇಡ್ ನೆಗ್ಲಿಜಿಬಲಿ ಸ್ಮಾಲ್, ಫೋರ್ಸ್ F ಈಸ್ ಆಲ್ಸೋ ಸ್ಮಾಲ್.
ಈ ಎಫ್ ಕೂಡ ಸಣ್ಣದಾಗ್ಬಿಡುತ್ತೆ. ಕ್ಯೂ ನೋಡಿ, ಇದು ಪ್ರಾಡಕ್ಟ್ ಇದೆಯಲ್ವ, ಸೊ ಕ್ಯೂ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋದಾಗ ಏನಾಗುತ್ತೆ, ಎಫ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಹಾಗಾಗಿ ಏನಾಯಿತು ಕೇಳಿದರೆ, ಈ ಎಫ್ ಬೈ ಕ್ಯೂ ಏನಾಗುತ್ತೆ ಕೇಳಿದರೆ, ಸ್ಟಿಲ್ ಎಫ್ ಈಸ್ ಸ್ಮಾಲರ್ ಆ್ಯಂಡ್ ಕ್ಯೂ ಈಸ್ ಸ್ಮಾಲರ್, ಬಟ್ ಇಟ್ ಈಸ್ ಎ ಫೈನೈಟ್. ಈ ಇದೆಯಲ್ಲ ಎಫ್ ಬೈ ಕ್ಯೂ ಅನ್ನೋದು ಫೈನೈಟ್ ಆಗುತ್ತೆ, ಯಾಕೆಂದರೆ ಕ್ಯೂ ತುಂಬ ಸ್ಮಾಲು. ಹಾಗಾಗಿ ಎಫ್ ಬೈ ಕ್ಯೂ ಅನ್ನೋದು ಒಂದು ಫೈನೈಟ್ ವ್ಯಾಲ್ಯೂ ನಮ್ಗೆ ಸಿಗುತ್ತಲ್ವ. ಸೊ ಅದು ಏನು ಮಾಡುತ್ತೆ ಕೇಳಿದರೆ, ಇಲೆಕ್ಟ್ರಿಕ್ ಫೀಲ್ಡನ್ನು ಡಿಫೈನ್ ಮಾಡುತ್ತೆ. ಹಾಗಾಗಿ ನಾವು ಫೋರ್ಸ್ ಪರ್ ಡಿಸ್ಚಾರ್ಜನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಡಿಫೈನ್ ಮಾಡ್ತೀವಿ. ಹಾಗಾಗಿ ನಾವು ಅನ್ನುವಾಗ ಏನಂತೀವಿ, ಎಲೆಕ್ಟ್ರಿಕ್ ಫೀಲ್ಡನ್ನು ಹೇಳುವಾಗ ಈ ಲಿಮಿಟ್ ಕ್ಯೂ ಟೆಂಡಿಂಗ್ ಟು 0 ಎಫ್ ಬೈ ಕ್ಯೂ. ಕ್ಯೂ ತುಂಬ ಸಣ್ಣದು, 0ಗೆ ಅತಿ ಹತ್ತಿರ ಇರಬೇಕು ಅಂತ ನಾವು ಅನ್ಕೋತೀವಿ, ಯಾಕೆಂದರೆ ಅದರ ಪ್ರೆಸೆನ್ಸಿಂದ ಯಾವುದೇ ಡಿಸ್ಟರ್ಬ್ ಆಗಬಾರ್ದು. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಲಿಮಿಟ್ ಕ್ಯೂ ಟೆಂಡಿಂಗ್ ಟು 0 ಎಫ್ ಬೈ ಕ್ಯೂ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಇದು ಎಸ್ ಐ ಯೂನಿಟ್ ಹೇಳೋದು ಸುಲಭ ಆಗೈತೆ ನಮಗೆ. ಎಲೆಕ್ಟ್ರಿಕ್ ಫೀಲ್ಡಿನ ಎಸ್ ಐ ಯೂನಿಟನ್ನು ಹೇಳುವಾಗ ನಾವೇನು ಹೇಳ್ಬೋದು, ಫೋರ್ಸನ್ನು ನ್ಯೂಟನ್ನಲ್ಲಿ, ಕ್ಯೂವನ್ನು ಕೂಲಂಬಲ್ಲಿ ಎಳಿತೀವಿ. ಸೊ ನ್ಯೂಟನ್ ಪರ್ ಕೂಲಮ್. ಸೊ ಇನ್ನೂ ಒಂದು ಯೂನಿಟ್ ಇದೆ, ಅದು ಕೂಡ ಎಸ್ ಐ, ವೋಲ್ಟ್ ಪರ್ ಮೀಟರ್ ಅಂತೇಳಿ. ಸೊ ನೀವು ನೆಕ್ಸ್ಟ್ ಕಲಿತೀರಿ ಅದನ್ನು ಹೇಗೆ ಅಂತೇಳಿ. ಸೊ ದಿಸ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆ್ಯಂಡ್ ಇಟ್ಸ್ ಡೈಮೆನ್ಷನ್ ದಿಸ್ ಈಸ್ ಎ ಫೋರ್ಸ್ ಆ್ಯಂಡ್ ದಿಸ್ ಈಸ್ ಎ ಕೂಲಮ್, ದಟ್ ಈಸ್ ದ ಚಾರ್ಜ್. ಚಾರ್ಜ್ಗೆ ಫಂಡಮೆಂಟಲ್ ಅಲ್ಲ. ಸೊ ಏನಂತೀವಿ ನಾವು, I is equal to Q by T. So therefore I is equal to Q by T. Q is equal to I into T. I ಅಂದರೆ ಕರೆಂಟು, ಸೊ ಅದನ್ನು ಆಂಪಿಯರ್ ಅಂತ ತಗೊತೀವಿ. T ಅಂದರೆ ಟೈಮ್. ಸೊ ಇದ್ರ ಮೇಲಿಂದ ನಾವು ಡೈಮೆನ್ಷನನ್ನು mL_T-3A-1. ಸೊ ಇದರ ಡೈಮೆನ್ಷನನ್ನು ಈ ರೀತಿ ಬರಿತೀವಿ. ಸೊ ಇನ್ನೊಂದೇನು ಕೇಳಿದರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಇದು ಸ್ಕೇಲಾರ್ ಅಲ್ಲ, ಇದು ವೆಕ್ಟರ್ ಕ್ವಾಂಟಿಟಿ. ಫೀಲ್ಡ್ ಅನ್ನೋದು ಇಟ್ ಹ್ಯಾಸ್ ಎ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆಸ್ ಡೈರೆಕ್ಷನ್ ಅನ್ನುವಂಥದ್ದು. ಓಕೆ. ಸೊ ನೆಕ್ಸ್ಟು ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರೋದು ಫ್ಯಾರಡೆ. ಸೊ ಬಟ್ ಯೂಶ್ವಲಿ ನಮಗೇನು ಅನಿಸುತ್ತೆ, ಏನು ಪ್ರಯೋಜನ ಇದೆ ಅಂತ ಅನಿಸ್ಬೋದು, ಬಟ್ ನೀವು ಮುಂದೆ ಇನ್ನೂ ಹೆಚ್ಚಿನ ಬೇರೆ ಬೇರೆ ಯೂನಿಟ್ಗಳನ್ನ ಕಲಿತಾಗ ಗೊತ್ತಾಗುತ್ತೆ. ಸೊ ಇಟ್ಸ್ ಎ ವೆರಿ ಯೂಸ್ಫುಲ್ ಕಾನ್ಸೆಪ್ಟ್. ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಅನ್ನುವಂಥದ್ದು. ಓಕೆ. ಸೊ ನಾವು ಮುಂದಕ್ಕೆ ಹೋಗೋಣ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ನಾವು ಈ ಫೀಲ್ಡನ್ನು ಒಂದು ಪಾಯಿಂಟ್ ಚಾರ್ಜನ್ನು ತಗೊಂಡು, ಅಂದರೆ ಸಿಂಗಲ್ ಚಾರ್ಜ್ ತಗೊಂಡು ನಾವು ಅದರ ಫೀಲ್ಡ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡೋದು. ನೀವು ಲೋವರ್ ಕ್ಲಾಸ್ಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನೆಲ್ಲ ನೋಡಿದ್ರಲ್ಲ, ಹಾಗೆ ನಾವು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಲ್ಲಿ ನೋಡಿದ್ದೀವಿ. ಬಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಕೂಡ ನಾವು ಅದೇ ಥರ ರಿಪ್ರೆಸೆಂಟ್ ಮಾಡ್ಬೋದು ಅಂತೇಳಿ. ಹೇಗೆ ಅಂದರೆ, ಒಂದು ಚಾರ್ಜನ್ನು ತಗೊಂಡ್ವಿ ಅಂದ್ಕೊಳ್ಳಿ ನಾವು. ಸೊ ಚಾರ್ಜ್ ಕ್ಯೂವನ್ನು ನಾವು ತಗೊಂಡು ಎಲ್ಲೋ ಒಂದು ಸ್ಪೇಸಲ್ಲಿ ಇಟ್ಟಿದ್ದೀವಿ ಅಂದ್ಕೊಳ್ಳೋಣ. ಅದಕ್ಕೆ ನಾವೇನು ಮಾಡ್ತೀವಿ ಕೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ ಕ್ಯೂ ಎಟ್ ಎ ಪಾಯಿಂಟ್ ಇನ್ ಎ ಸ್ಪೇಸ್ ಮೇ ಬಿ ಡಿಫೈನ್ಡ್ ಆ್ಯಸ್. ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಡಿಫೈನ್ ಮಾಡಬೇಕು ಅಂದಾಗ ನಾವೇನು ಮಾಡ್ತೀವಿ ಪಾಯಿಂಟ್ ಚಾರ್ಜಿಗೆ ಅಂದರೆ, ಆಸ್ ದ ಫೋರ್ಸ್ ದಟ್ ಯೂನಿಟ್ ಪಾಸಿಟಿವ್ ಚಾರ್ಜ್ ವುಡ್ ಎಕ್ಸ್ಪೀರಿಯನ್ಸ್ ಈ ಪ್ಲೇಸ್ಡ್ ಎಟ್ ದಟ್ ಪಾಯಿಂಟ್. ನಾವೀಗ ಮಾಡಿದ್ದೆಲ್ಲ ಒಂದು ಡೆಫಿನೇಷನಲ್ಲಿ ಹೇಳಿರುವಂಥದ್ದು. ಏನು ಅಂದರೆ, ಒಂದು ಚಾರ್ಜ್ ಕ್ಯೂಬ್ ಇದೆ, ಅದರ ಎದುರುಗಡೆ ನಾವೇನು ಮಾಡ್ತೀವಿ, ಅದರ ಸ್ಪೇಸ್ ಸರೌಂಡಿಂಗ್, ಸೊ 3 ಡೈಮೆನ್ಷನಲ್ಲಿ ಎಲ್ಲೋ ಒಂದು ಕಡೆ ನಾವೇನು ಮಾಡ್ತೀವಿ, ಒಂದು ಪಾಸಿಟಿವ್ ಚಾರ್ಜನ್ನು, ಯೂನಿಟ್ ಪಾಸಿಟಿವ್ ಚಾರ್ಜನ್ನು ತಂದು ಇಡ್ತೀವಿ ಅಂದ್ಕೊಳ್ಳೋಣ. ಸೊ ಅದನ್ನು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ ನಾವು. ಆ ಚಾರ್ಜ್ ಏನು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೋ ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಟ್ ಪಾಯಿಂಟ್. ಅರ್ಥ ಆಯ್ತು? ಇನ್ನೊಂದು ಸರಿ ನೋಡಿ, ಒಂದು ಸೋರ್ಸ್ ಚಾರ್ಜ್ ಇದೆ, ನಾವು ಕ್ಯಾಪಿಟಲ್ ಕ್ಯೂ ಅಂತ ಕರಿತೀವಿ. ಈ ಚಾರ್ಜಿನ ಸುತ್ತಲೂ ಏನಿದೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ನಮ್ಗೆ ಅರ್ಥ ಆಗಿದೆ. ಈಗ ನಾವು ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ನೋಡಬೇಕು ಅನ್ನೋದಾದರೆ ನಾವೇನು ಮಾಡಬೇಕು, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು, ಯೂನಿಟ್ ಪಾಸಿಟಿವ್ ಚಾರ್ಜ್ ಭಾಳ ಸಣ್ಣದಿರುತ್ತೆ ಅಂದ್ಕೊಳ್ಳೋಣ. ಸೊ ಅಂಥ ಒಂದು ಚಾರ್ಜನ್ನು ನಾವು ಯೂಶ್ವಲಿ ಟೆಸ್ಟ್ ಚಾರ್ಜ್ ಅಂತ ಕರಿತೀವಲ್ಲ, ಅದನ್ನು ತಂದು ಆ ಪ್ಲೇಸಲ್ಲಿ ಇಟ್ಟಾಗ ಅದ್ರ ಮೇಲೆ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಯಾವುದ್ರ ಮೇಲೆ, ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದಕ್ಕೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಟ್ ಪಾಯಿಂಟ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಹಾಗಾದರೆ, ವೇರಿ ಆಗ್ತಾ ಇರುತ್ತೆ, ಒಂದೊಂದು ಪಾಯಿಂಟಿಂದ ಒಂದೊಂದು ಪಾಯಿಂಟಿಗೆ ವೇರಿ ಆಗ್ತಾ ಹೋಗುತ್ತೆ. ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ನೀವು ಚೆಕ್ ಮಾಡಬೇಕು ಅನ್ನೋದ್ರೆ ಏನು ಮಾಡಬೇಕು, ಒಂದು ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜನ್ನು ತಂದಲ್ಲಿ ಇಡಬೇಕು. ಸೊ ಹಾಗೆ ನೋಡಿದಾಗ ಫಸ್ಟ್ ಏನಾಗುತ್ತೆ ಕೇಳಿದರೆ, ಫೋರ್ಸ್ ಬಿಟ್ವೀನ್ ದೀಸ್ ಟು ಚಾರ್ಜಸ್ ಇಸ್ F is equal to 1/4πε0 Q0/r². ಓಕೆ. ಸೊ ಇಲ್ಲಿ Q0 ಅನ್ನೋದು ಏನು, Q0 ಅನ್ನೋದು ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್. ಯೂಸಲಿ ನಾವು ಇದಕ್ಕೆ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಆ್ಯಂಡ್ ಯೂನಿಟ್ ಅಂದಾಗ ಏನಾಗುತ್ತೆ, ಇದರ ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಸೊ ಆವಾಗ ಅದು ಏನು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಸೊ ಆ ಫೋರ್ಸಿಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಟ್ ಪಾಯಿಂಟ್ ಅಂತ ಕರಿತೀವಿ. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಯೂನಿಟ್ ಪಾಸಿಟಿವ್ ಚಾರ್ಜ್. ಯೂನಿಟ್ ಪಾಸಿಟಿವ್ ಚಾರ್ಜು ಏನು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಕೇಳಿದರೆ ಏನಂತೀವಿ ನಾವು,
ಸೊ ಕ್ಯೂ ನಾಟ್ ವ್ಯಾಲ್ಯೂ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ದಟ್ ಫೋರ್ಸ್ ಈಸ್ ಗಿವನ್ ಬೈ 1/4 epsilon naught q by r square r cap. So this is the force experienced by q naught. q naught ನ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 1 ಇದೆ. ಹಾಗಾಗಿ ದಿಸ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ, ಇಲ್ಲಿ q ನಾಟ್ ಇದೆ ಬಟ್ ದಟ್ಸ್ ವ್ಯಾಲ್ಯೂ ಇಸ್ 1. ದಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಈ ಒಂದು ವ್ಯಾಲ್ಯೂಗೆ ನಾವೇನಂತೀವಿ ಅಂದರೆ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ದಟ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲೆಕ್ಟ್ರಿಕ್ ಫೀಲ್ಡನ್ನು ನಾವು ಡಿಫೈನ್ ಮಾಡಿದ ಹೇಗೆ ಅಂದರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಟ್ ದಟ್ ಪಾಯಿಂಟ್. ಸೊ ದಟ್ ಈಸ್ ದ ಇಲೆಕ್ಟ್ರಿಕ್ ಫೀಲ್ಡ್, ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಟ್ ಪಾಯಿಂಟ್. ಆ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಯಾವುದು ಅಂತ ಕೇಳಿದರೆ ಈ ಒಂದು ಎಕ್ಸ್ಪ್ರೆಷನ್ ನಮಗೆ ಅದರ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನನ್ನು ಹೇಳ್ತಾ ಇದೆ. ಸೊ ಈ ಆರ್ ಕ್ಯಾಪ್ ಅನ್ನೋದು ಡೈರೆಕ್ಷನನ್ನು ಹೇಳ್ತಾ ಇದೆ. ದಿಸ್ ಗಿವ್ಸ್ ದ ಮ್ಯಾಗ್ನಿಟ್ಯೂಡ್. ಓಕೆ, ಎಸ್. ಎ ಚಾರ್ಜ್ ಕ್ಯೂ ವಿಚ್ ಪ್ರೊಡ್ಯೂಸಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಸೋರ್ಸ್ ಚಾರ್ಜ್. ಅದನ್ನು ನಾವು ಸೋರ್ಸ್ ಚಾರ್ಜ್, ಯಾವುದೋ ಒಂದು ಚಾರ್ಜನ್ನು ಒಂದು ಜಾಗದಲ್ಲಿ ಫಿಕ್ಸ್ ಮಾಡಿದ್ದೀವಿ. ನಾವು ಅದರಿಂದ ಎಷ್ಟೋ ದೂರದಲ್ಲಿ, ಒಂದು 10 ಸೆಂಟಿಮೀಟರ್ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಆ 10 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಸಣ್ಣ ಚಾರ್ಜನ್ನು ತಂದು ಇಡ್ತೀವಿ ನಾವು. ಸೊ ಅದಕ್ಕೆ ನಾವು ಟೆಸ್ಟ್ ಚಾರ್ಜ್ ಅಥವಾ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ಸೊ ಆ ಚಾರ್ಜು ಏನು ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡುತ್ತೋ ಆ ಫೋರ್ಸನ್ನು ನಾವು ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ದಟ್ ಪಾಯಿಂಟ್, ನೀವು ಎಲ್ಲಿ ಚಾರ್ಜು ಟೆಸ್ಟ್ ಚಾರ್ಜನ್ನು ತಂದು ಇಟ್ಟಿದ್ದೀರೋ ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ನೀವು ಅದನ್ನು ಡಿಫೈನ್ ಮಾಡ್ತೀರಿ. So that is equals to the electric field at that point. Okay, clear? Yes. ಸೊ ಈಗ ಪಾಸಿಟಿವ್ ಚಾರ್ಜ್ ಇದೆ ಅಂದ್ಕೊಳ್ಳಿ. ನಾವೇನು ಮಾಡೋದು ಕೇಳಿದರೆ ಒಂದು ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜನ್ನು ತಗೊಂಡು ಇದ್ರ ಎದುರುಗಡೆ ಇಡ್ತಾ ಹೋಗೋದು. ಏನು ಮಾಡುತ್ತೆ ಅದು? ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳುತ್ತೆ. ಯಾವುದು? ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜಿಗೆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಟೆಸ್ಟ್ ಚಾರ್ಜ್ ಅದು ಹೇಗೆ ಹೋಗುತ್ತೆ? ಹಿಂದಕ್ಕೆ ತಳ್ಳುತ್ತೆ. ಸೊ ಹಾಗೆ ನಾವು ಆ ಪಾಯಿಂಟ್ಗಳನ್ನೆಲ್ಲ ಒಂದು ಸ್ಟ್ರೇಟ್ ಲೈನಿಂದ ಕಂಟಿನ್ಯೂ ಮಾಡ್ಕೊಂಬಿಟ್ರೆ, ಸೊ ದಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಇರ್ತದೆ ಅನ್ನೋದು ನಮಗೊಂದು ಐಡಿಯಾ ಸಿಗುತ್ತೆ. ಸೊ ಈ ರೀತಿ ಪಾಸಿಟಿವ್ ಚಾರ್ಜ್ ಇದ್ದಾಗ ಏನಾಗಿರುತ್ತೆ? ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ. ಸೊ 3 ಡೈಮೆನ್ಷನಲ್, ಇಲ್ಲಿ ನಮ್ಮ ಎದುರುಗಡೆ ಬಂದಿದೆ, ಹಿಂದ್ಗಡೆ ಹೋಗಿದೆ, ಹೀಗೆ ಎಲ್ಲ ಕಡೆನೂ ಈ ಲೈನ್ಸ್ಗಳು ಈ ರೀತಿ ಸ್ಪ್ರೆಡ್ ಆಗ್ತಾ ಇರ್ತವೆ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇದೆ. ಪಾಸಿಟಿವ್ ಚಾರ್ಜ್ ಇದ್ದಾಗ ಏನಾಗಿರುತ್ತೆ? ರೇಡಿಯಲಿ ಔಟ್ವರ್ಡ್ ಅಂತ ಕರಿತೀವಿ ನಾವು. ಸಪೋಸ್ ನೆಗೆಟಿವ್ ಚಾರ್ಜನ್ನು ತಂದು ಇಟ್ಕೊಂಡ್ರೆ ಏನಾಗುತ್ತೆ? ನೆಗೆಟಿವ್ ಚಾರ್ಜನ್ನು ತಂದಾಗ ನೀವೇನು ಮಾಡಬೇಕು? ಸೊ ಅದಕ್ಕೂ ಕೂಡ ಹಾಗೆ ಪಾಸಿಟಿವ್ ಚಾರ್ಜ್ ಇದೆಯಲ್ಲ, ಯೂನಿಟ್ ಪಾಸಿಟಿವ್ ಚಾರ್ಜನ್ನು ತಗೊಂಡು ಟೆಸ್ಟ್ ಚಾರ್ಜ್ ಅಂತೀವಲ್ಲ, ಇದ್ರ ಹತ್ರ ತರ್ತಾ ಬರಬೇಕು. ಏನು ಮಾಡುತ್ತೆ ಇದು ತನ್ನ ಕಡೆಗೆ ಎಳ್ಕೊಳ್ಳಿಕ್ಕೆ ಶುರು ಮಾಡುತ್ತೆ, ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಎಲ್ಲೇ ಇಟ್ಟರು ಏನು ಮಾಡುತ್ತೆ? ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ದರ್ ಇಸ್ ಎ ಅಟ್ರ್ಯಾಕ್ಷನ್, ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಸೊ ಆ ಡೈರೆಕ್ಷನ್ಗಳನ್ನು ಏನು ಹೇಳಿ, ನೀವು ಟೆಸ್ಟ್ ಚಾರ್ಜು ಒಂದು ಪಾಸಿಟಿವ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ಟೆಸ್ಟ್ ಚಾರ್ಜು ಪಾಸಿಟಿವ್ ಆಗಿರಬೇಕು. ಯಾವುದೇ ಚಾರ್ಜಿನ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ ಅಂತ ನೋಡಿದ್ರೆ ಏನು ಮಾಡಬೇಕು? ಅದರ ಸುತ್ತಲೂ ಆ ಚಾರ್ಜನ್ನು ಬೇರೆ ಬೇರೆ ಡಿಸ್ಟೆನ್ಸಲ್ಲಿ ತಂದಿಡಬೇಕು. ಇಟ್ಟಾಗ ಏನು ಮಾಡುತ್ತೆ ಅದು? ಒಂದು ದೂರಕ್ಕೆ ತಳ್ಬೋದು. ದೂರಕ್ಕೆ ತಳ್ಳೋದು ಯಾವಾಗ? ಪಾಸಿಟಿವ್ ಸೋರ್ಸ್ ಚಾರ್ಜು ಪಾಸಿಟಿವ್ ಆದಾಗ. ಹತ್ತಿರ ಹೇಳ್ಕೊಳ್ಳೋದು ಯಾವಾಗ? ಸೋರ್ಸ್ ಚಾರ್ಜು ನೆಗೆಟಿವ್ ಆದಾಗ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಕೇಳಿದರೆ, ಅದೇ ಥರ ಪಾಸಿಟಿವ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜನ್ನು ತಂದು ನೋಡಿದಾಗ ಇದು ತನ್ನ ಕಡೆಗೆ ಎಳ್ಕೊಳ್ತಾ ಇದೆ. ಸೊ ಹಾಗಾಗಿ ಇದರ ಒಂದು ಡೈರೆಕ್ಷನ್ ಹೇಗಿರ್ತದೆ? ರೇಡಿಯಲಿ ಇನ್ವರ್ಡ್ಸ್. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡು ಪಾಸಿಟಿವ್ ಚಾರ್ಜ್ಗೆ ಔಟ್ವರ್ಡ್ಸ್ ಇರುತ್ತೆ, ನೆಗೆಟಿವ್ ಚಾರ್ಜ್ಗೆ ಇನ್ವರ್ಡ್ಸ್ ಇರುತ್ತೆ. ನೆನಪಿರಲಿ ನಿಮಗೆ, ನಾವು ಪರ್ಮನೆಂಟಾಗಿ ಇದೇ ಒಂದು ಡೈರೆಕ್ಷನನ್ನು ಯೂಸ್ ಮಾಡ್ತೀವಿ. ಪಾಸಿಟಿವ್ ಚಾರ್ಜ್ ಅಂದಾಗ ಔಟ್ವರ್ಡ್ಸ್, ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನು ಔಟ್ವರ್ಡ್ ಇರುತ್ತೆ. ನೆಗೆಟಿವ್ ಚಾರ್ಜ್ ಅಂದರೆ ಏನಾಗಿರುತ್ತೆ? ಇನ್ವರ್ಡ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಈಗ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡಿಪೆಂಡ್ಸ್ ಓನ್ಲಿ ಆನ್ ಆರ್, ಅಥವಾ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ತಗೊಳ್ಳಿ, ಅಥವಾ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ತಗೊಳ್ಳಿ. ಸೊ ಬೋತ್ ದೀಸ್ ಟು ಆರ್, F/Q ಆಗಲಿ ಇ ಆಗಲಿ, ಡಿಪೆಂಡ್ಸ್ ಓನ್ಲಿ ಆನ್ ಆರ್, ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ಈಗ ಯಾವುದೇ ತೊಗೊಳ್ಳಿ, ನೆಗೆಟಿವ್ ಚಾರ್ಜೇ ತೊಗೊಳ್ಳಿ. ಸೊ ಇಲ್ಲಿಂದ ಈ ಡಿಸ್ಟೆನ್ಸು, ಸೇ ಫಾರ್ ಎಕ್ಸಾಂಪಲ್ 5 ಸೆಂಟಿಮೀಟ್ರ್ ಅಂದ್ಕೊಳ್ಳೋಣ. ಸೊ 5 ಸೆಂಟಿಮೀಟ್ರಲ್ಲಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡಿಗೆ ಕ್ಯೂ ವ್ಯಾಲ್ಯೂ ಸೇಮ್ ಇರುತ್ತೆ, ಸೋರ್ಸ್ ಚಾರ್ಜು. ಹಾಗಾದರೆ ಚೇಂಜ್ ಆಗಿದ್ದೇನು? ಆರ್ ಎಷ್ಟಾಯಿತು? 5 ಸೆಂಟಿಮೀಟ್ರ್ ಆಯಿತು. R² ಇಸ್ ದ್ಯಾರ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ನ ವ್ಯಾಲ್ಯೂ ಸಿಕ್ತು ನಮಗೆ. ಸೊ ನೆಕ್ಸ್ಟ್ ಇಲ್ಲಿ ಬನ್ನಿ, 5 ಸೆಂಟಿಮೀಟ್ರಲ್ಲಿ ಟೆಸ್ಟ್ ಮಾಡಿ. ಇಲ್ಲಿ ಬನ್ನಿ, 5 ಸೆಂಟಿಮೀಟ್ರ್, ಇಲ್ಲಿ 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 ಎಲ್ಲ ಕಡೆಯೂ 5 ಸೆಂಟಿಮೀಟ್ರಲ್ಲಿ ನೀವು ಎಲೆಕ್ಟ್ರಿಕ್ ಫೀಲ್ಡನ್ನು ಟೆಸ್ಟ್ ಮಾಡಿ. ಏನಾಗಿರುತ್ತೆ ಅದು? ಆರ್ ಕಾನ್ಸ್ಟೆಂಟ್ ಆಯಿತಾ? ನಾವು ಚೆಕ್ ಮಾಡಿರೋ ಜಾಗ ಎಲ್ಲ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರುತ್ತೆ.
ಮ್ಯಾಗ್ನಿಟ್ಯೂಡಲ್ಲಿ ಅದು ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ಡೈರೆಕ್ಷನ್ ಅಲ್ಲ, ಡೈರೆಕ್ಷನ್ ಪ್ರತಿ ಪಾಯಿಂಟಲ್ಲೂ ಚೇಂಜ್ ಆಗಿದೆ, ಬಟ್ ನಾನು ಮಾತಾಡ್ತಿರೋದು ಮ್ಯಾಗ್ನಿಟ್ಯೂಡಲ್ಲಿ. ಹಾಗಾಗಿ ಇದಕ್ಕೆ ಏನಂತೀವಿ ನಾವು ಅಂದರೆ 3 ಡೈಮೆನ್ಷನಲ್ಲಿ ನೋಡಿದಾಗ ಎಲ್ಲ ಇದು ನಮ್ಮ ಕಡೆಗೆ ಬಂದಿದೆ, ಹಿಂದ್ಗಡೆ ಹೋಗಿದೆ, ಹೀಗೆ ನೋಡಿದಾಗ ಸೊ ಒಂದು ಪಾಯಿಂಟ್ ಚಾರ್ಜನ್ನು ತಗೊಂಡಾಗ ಇದಕ್ಕೊಂದು ಸ್ಪೆರಿಕಲ್ ಸಿಮೆಟ್ರಿ ಇರುತ್ತೆ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ಸ್ಪಿಯರ್ ಇದೆ ಅಂದ್ಕೊಳ್ಳಿ, ಇದ್ರ ಸುತ್ತಲೂ ಆ ಸ್ಪಿಯರಿನ ಎಲ್ಲ ಪಾಯಿಂಟ್ಗಳಲ್ಲೂ ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡು ಸೇಮ್ ಇರುತ್ತೆ ಅಂತ ಅರ್ಥ. ಈ ರೀತಿ ಸೊ ಈ ಒಂದು ಸ್ಪಿಯರ್ನ ಏನಾಗಿದೆ, ಇದರ ಸರ್ಫೇಸ್ ಮೇಲೆ ನೀವು ಎಲ್ಲೇ ಮಾರ್ಕ್ ಮಾಡಿ ನೋಡಿ, ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ಮ್ಯಾಗ್ನಿಟ್ಯೂಡು ಸೇಮ್ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವೇನಂತೀವಿ ಅಂದರೆ ಇಟ್ ಹ್ಯಾಸ್ ಎ ಸ್ಪೆರಿಕಲ್ ಸಿಮೆಟ್ರಿ ಫಾರ್ ಪಾಯಿಂಟ್ ಚಾರ್ಜ್. ರಿಮೆಂಬರ್, ಪಾಯಿಂಟ್ ಚಾರ್ಜ್ಗೆ ಒಂದು ಸ್ಪೆರಿಕಲ್ ಸಿಮೆಟ್ರಿ ಇದೆ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಮುಂದಕ್ಕೆ ಹೋಗೋಣ. ಈಗ ಏನು ಮಾಡುವ ಅಂದರೆ ನಾವು ಇಷ್ಟೊತ್ತು ಮಾತಾಡಿದ್ದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಒಂದು ಪಾಯಿಂಟ್ ಚಾರ್ಜ್ ಇದ್ದಾಗ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ, ಒಂದು ಸಿಸ್ಟಮ್ ಆಫ್ ಚಾರ್ಜಸ್ ಇದ್ದಾಗ ಹೇಗೆ ಮಾಡೋದು ಅನ್ನುವಂಥದ್ದು. ಸಿಸ್ಟಮ್ ಆಫ್ ಚಾರ್ಜಸ್ ಅಂದರೆ ಲಾರ್ಜ್ ನಂಬರ್ ಆಫ್ ಚಾರ್ಜಸ್ಸು ಒಂದು ಪ್ಲೇಸಲ್ಲಿ, ಒಂದು ಸ್ಪೇಸಲ್ಲಿ ಎಲ್ಲ ವೆಲ್ ಸಪ್ರೇಟೆಡ್ ಹಾಗೆ ಇದೆ ಅಂದ್ಕೊಳ್ಳೋಣ. ಅಂದರೆ ಒಂದು ಸ್ಪೇಸಲ್ಲಿ ಏನಾಗಿದೆ Q1, Q2, Q3 ಸೊ ಆನ್ ನಂಬರ್ ಆಫ್ ಚಾರ್ಜಸ್ಸಲ್ಲಿದೆ. ಅವಾಗ ಏನಾಗುತ್ತೆ, ಪ್ರತಿ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಮಗೀಗೇನು ಬೇಕು ಕೇಳಿದರೆ, ವಾಟ್ ಈಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್, ಎಲ್ಲಿ ನಾವು ಒಂದು ಪಾಯಿಂಟಲ್ಲಿ ನಿಂತ್ಕೊಳ್ಳೋಣ ಅಥವಾ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಆ ಪಾಯಿಂಟಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದು ಬೇಕು ನಮಗೆ. ಸೊ ಅದಕ್ಕೆ ಈಗ ನಾವೇನು ಮಾಡುವ ಅಂದರೆ ಕನ್ಸಿಡರ್ ಎ ಸಿಸ್ಟಮ್ ಆಫ್ ಚಾರ್ಜಸ್ Q1, Q2 ಆ್ಯಂಡ್ ಸೊ ಆನ್ Qn. ಸೊ n ನಂಬರ್ ಆಫ್ ಚಾರ್ಜಸನ್ನು ತಗೊಂಡಿದ್ದೀವಿ ನಾವು. ಅದಕ್ಕೆಲ್ಲ ನಾವೇನು ಮಾಡಬೇಕಾಗಾದ್ರೆ ಒಂದು ಪೊಸಿಷನ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಸೊ ಯಾಕೆಂದರೆ ಎಲ್ಲಿದೆ ಅನ್ನೋದು ಬೇಕಲ್ವ ನಮಗೆ, ನಾವು ಅದಕ್ಕೆ ಒಂದು ಆರಿಜಿನನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಆರಿಜಿನಿಂದ ಇದರ ಪೊಸಿಷನ್ಸ್ ಎಲ್ಲ ಮಾರ್ಕ್ ಮಾಡೋಣ, R1, R2 ಆ್ಯಂಡ್ ಸೊ ಆನ್ Rn ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಕೇಳಿದರೆ, ನಾವು ಈಗ ಒಂದು ಪಾಯಿಂಟ್ P ಅಂತ ಮಾರ್ಕ್ ಮಾಡೋಣ. ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು ಡ್ಯೂ ಟು ದೀಸ್ ಚಾರ್ಜಸ್. ಇವೆಲ್ಲ ಚಾರ್ಜ್ಗಳಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅನ್ನೋದನ್ನು ಪಾಯಿಂಟ್ Pಯಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ನಾವೇನು ಮಾಡುವಾಗ ಕೇಳಿದರೆ, ಆ ಪಾಯಿಂಟ್ P ಅನ್ನೋ ಜಾಗದಲ್ಲಿ ಏನು ಮಾಡಬೇಕು, ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿದ್ರೆ ಒಂದು ಟೆಸ್ಟ್ ಚಾರ್ಜನ್ನು ಇಡಬೇಕು, ಒಂದು ಟೆಸ್ಟ್ ಚಾರ್ಜನ್ನು. ಸೊ ಆ ಚಾರ್ಜಿನ ಮೇಲೆ ಎಲ್ಲಿ ಎಷ್ಟು ಫೀಲ್ಡ್ ಆ್ಯಕ್ಟ್ ಆಗ್ತಾಯಿದೆ, ಯಾವ್ಯಾವ ಚಾರ್ಜಿಂದ ಅಂತ ನೋಡಬೇಕು. ನೆಕ್ಸ್ಟ್ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಏನು, ವೆಕ್ಟರ್ ಕ್ವಾಂಟಿಟಿ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಒನ್ಸ್ ಅಗೇನ್ ವಿ ಹ್ಯಾವ್ ಟು ಯೂಸ್ ನೋಡಿ, ನಾವು ಪ್ಲೇಸ್ ದ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಎಟ್ P ಆ್ಯಂಡ್ ಯೂಸಿಂಗ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಕಲ್ತಿದ್ರಿ ನೀವು ಹಿಂದಿನ ಕ್ಲಾಸಲ್ಲಿ. ಸೊ ಆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ನಿಂದ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ಗಳು, ಇಂಡಿವಿಜುವಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ವೆಕ್ಟೋರಿಕಲಿ ಆ್ಯಡ್ ಮಾಡಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು. ಕರೆಕ್ಟ್? ಓಕೆ, ಈ ನೆನಪಿದೆಯಲ್ವ ನಿಮಗೆ, ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಏನು ಹೇಳುತ್ತೆ, ನಾವು ಫೋರ್ಸಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ಈಗ ಲಾರ್ಜ್ ನಂಬರ್ ಆಫ್ ಚಾರ್ಜಸ್ ಇದೆ ಅಂದ್ಕೊಳ್ಳಿ, ಬಿಟ್ವೀನ್ 2 ಚಾರ್ಜಸ್ ನಾವು ಫೋರ್ಸ್ ಫೈಂಡ್ ಔಟ್ ಮಾಡುವಾಗ ಇದನ್ನು ಯೂಸ್ ಮಾಡಿದ್ವಿ. ನಾವು ಇಲ್ಲಿ ಹೇಗೆ ಅಪ್ಲೈ ಮಾಡ್ತೀವಿ ಇದನ್ನು, ಇಲ್ಲೂ ಕೂಡ ಲಾರ್ಜ್ ನಂಬರ್ ಆಫ್ ಚಾರ್ಜಸ್ ಇದೆ, ಯಾವುದೋ ಒಂದು ಪಾಯಿಂಟಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು. ಡ್ಯೂ ಟು ಆಲ್ ದೀಸ್ ಚಾರ್ಜಸ್, ಎಲ್ಲ ಚಾರ್ಜ್ಗಳಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು, ಮತ್ತು ಅದರ ಡೈರೆಕ್ಷನು ಮ್ಯಾಗ್ನಿಟ್ಯೂಡ್ ಎರಡೂ ಬೇಕು ನಮಗೆ. ಸೊ ಅದಕ್ಕೆ ಏನು ಮಾಡಬೇಕು ಕೇಳಿದರೆ, ಫಸ್ಟ್ Q1 ಚಾರ್ಜನ್ನು ತಗೊಳ್ಳೋದು, ಅದರಿಂದ ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದು. ಸೊ ಇಲ್ಲಿ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ನೀವು ಒಂದು ಚಾರ್ಜ್ನಿಂದ ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡ್ತಾ ಇದ್ದಾಗ ಉಳಿದ ಚಾರ್ಜ್ಗಳನ್ನು ಲೆಕ್ಕಕ್ಕೆ ತಗೋಬೇಡಿ. ಅದಿಲ್ಲ ಅಂದ್ಕೊಳ್ಳಿ, ಇಂಡೈರೆಕ್ಟ್ಲಿ ಹೇಳೋದು, ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್ ವಿಲ್ ನಾಟ್ ಅಫೆಕ್ಟ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಉಳಿದ ಚಾರ್ಜ್ಗಳಿಂದಾಗಿ ಇದರ ವ್ಯಾಲ್ಯೂ ಏನೂ ಚೇಂಜ್ ಆಗೋದಿಲ್ಲ. ಸೊ Q1 ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ P ಅನ್ನು ಫೈಂಡ್ ಔಟ್ ಮಾಡಿ, Q2 ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ P ಅನ್ನು ಫೈಂಡ್ ಔಟ್ ಮಾಡಿ, ಸೊ ಆನ್. Qn ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ P ಅನ್ನು ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಏನು ಮಾಡಿ, ಸೊ ಆ ಬಂದಿರುವಂಥ ಫೀಲ್ಡೆಲ್ಲ ವೆಕ್ಟರ್ಗಳು, ಅದನ್ನು ವೆಕ್ಟೋರಿಕಲಿ ಆ್ಯಡ್ ಮಾಡಿ. ವೆಕ್ಟರ್ ಸಮ್ ಆಫ್ ದೀಸ್ ಫೀಲ್ಡರ್ಸ್ ಗಿವ್ಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಿಸ್ ಈಸ್ ದ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್. ಓಕೆ, ನಾವೀಗ ಏನು ಮಾಡುವ ಹಾಗಾದರೆ, ಇಷ್ಟು ಚಾರ್ಜ್ಗಳನ್ನು ತೆಗೆದುಕೊಳ್ಳೋಣ ಮತ್ತು ಅದಕ್ಕೆ ಪೊಸಿಷನ್ ಮಾರ್ಕ್ ಮಾಡ್ಕೊಳ್ಳೋಣ, ಹಾಗೆ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡೋಣ, ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಯೂಸ್ ಮಾಡೋಣ, ಫೈನಲಿ ವಿಲ್ ಗೆಟ್ ದ ಎಕ್ಸ್ಪ್ರೆಷನ್. ಓಕೆ, ಸೊ ಈಗ ನಾವು ಫಸ್ಟ್ ಏನು ಮಾಡುವ ಅಂದರೆ ಒಂದು ಆರಿಜಿನನ್ನು ಮಾರ್ಕ್ ಮಾಡ್ಕೊಂಡು ನೋಡಿ, ಇಲ್ಲಿ O ಅನ್ನುವಂಥದ್ದು ಒಂದು ಆರಿಜಿನ್ ಇದೆ, ಒಂದು ಸ್ಪೇಸಲ್ಲಿ ನಾವು ಚಾರ್ಜ್ಗಳನ್ನು ತಗೋತಾ ಇದ್ದೀವಲ್ಲ, ಸೊ ನಮಗೊಂದು ರೆಫರೆನ್ಸ್ ಬೇಕು, ಹಾಗಾಗಿ ನಾವು O ಅನ್ನು ಆರಿಜಿನ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಚಾರ್ಜ್ಗಳ ಪೊಸಿಷನ್ಗಳನ್ನು ನೋಡೋಣ. ಸೊ ಇದೊಂದು Q1 ಚಾರ್ಜ್ ಇದೆ ನೋಡಿ, ದಿಸ್ ಈಸ್ Q1 ಚಾರ್ಜ್. ಸೊ ಅದರ ಪೊಸಿಷನ್ ಏನಾಯಿತು, ಈಗ R1 ಅಂತ ಮಾರ್ಕ್ ಮಾಡ್ಕೊಳ್ಳೋಣ.
ನೆಕ್ಸ್ಟ್ ಏನು ಕೇಳಿದರೆ ಇನ್ನೊಂದು ಚಾರ್ಜ್ ಇದೆ Q2 ಇದು. ಸೊ ಅದರ ಪೊಸಿಷನನ್ನು R2 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಇನ್ನೊಂದು ಚಾರ್ಜ್ ಇಲ್ಲಿದೆ ನೋಡಿ, ಸೊ ಇದನ್ನು Q3 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಅದರ ಪೊಸಿಷನನ್ನು R3 ಮಾಡ್ಕೊಳ್ಳೋಣ. ಸೊ ಹೀಗೆ ನಾವು n ನಂಬರ್ ಆಫ್ ಚಾರ್ಜಸ್, ಇನ್ನೂ Q4, Q5, Q6 ಹೀಗೆ Qn ನಾವೆಲ್ಲ ಚಾರ್ಜ್ಗಳನ್ನು ತೆಗೆದುಕೋಬೋದು. ಸೊ ಅದಕ್ಕೆ ನಾವು ಬೆಟರ್ ಇದನ್ನು Qn ಅಂದ್ಕೊಳ್ಳೋಣ, ಲಾಸ್ಟ್ ಚಾರ್ಜು. ಸೊ ಇದರ ಪೊಸಿಷನನ್ನು ನಾವು Rn ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇವುಗಳೆಲ್ಲ ನಾವು ಪೊಸಿಷನ್ಸ್ಗಳನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಒರಿಜಿನಿಂದ. ಓಕೆ, ಈಗ ನೆಕ್ಸ್ಟ್ ಏನು ಅಂದರೆ ನಾವು ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು. ಆ ಪಾಯಿಂಟಲ್ಲಿ ಏನು ಮಾಡಬೇಕಾಗಿತ್ತು, ನಾವು ಒಂದು ಟೆಸ್ಟ್ ಚಾರ್ಜನ್ನು ಇಡಬೇಕು. ಸೊ ಅದಕ್ಕೆ ನಾವು ಈ ಒಂದು ಪಾಯಿಂಟಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳೋಣ. ಸೊ ಅದಕ್ಕೆ ನಾವು P ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕೆಂದರೆ ಈ ಪಾಯಿಂಟಲ್ಲಿ ನಾವು ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವು ಪೊಸಿಷನನ್ನು ಏನು ಮಾಡುವ, RP ಅಂತ ತೆಗೆದುಕೊಳ್ಳೋಣ. ಇವುಗಳೆಲ್ಲ R1 R2 ಹೀಗೆ ಕೊಟ್ಬಿಟ್ಟಿದ್ದೀವಲ್ಲ. ಸೊ ದಿಸ್ ಇಸ್ ಟು ಬಿ ಟೇಕನ್ ಎಸ್ ಎ RP. ಈಗ ನಮ್ಗೆ ನೆಕ್ಸ್ಟ್ ಏನು ಬೇಕು, ಈಗ Q1 ಇಲ್ಲಿದೆ, Q1ನಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಬೇಕು ಅಲ್ವಾ. ಸೊ ಆ ವೆಕ್ಟರ್ ಏನಾಗಿರಬೇಕು, ಡೈರೆಕ್ಟೆಡ್ ಫ್ರಮ್ Q1 ಟು P. ಯಾಕೆಂದರೆ ಇದು ಪಾಸಿಟಿವ್ ಟೆಸ್ಟ್ ಚಾರ್ಜು. ಹಾಗಾಗಿ ಏನಾಗುತ್ತೆ, ನಮಗೆ ಇಲ್ಲಿಂದ ಇಲ್ಲಿಗೆ ಹೋಗುವಂಥ ಒಂದು ವೆಕ್ಟರ್ ಬೇಕು ನಮಗೆ. ಸೊ ಅದಕ್ಕೆ ನಾವೇನು ಮಾಡುವ ಕೇಳಿದರೆ R1P ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಟ್ರ್ಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಹಿಂದಿನ ಕ್ಲಾಸಲ್ಲಿ ಹೇಳಿದೆ. ಸೊ ದಿಸ್ ಈಸ್ R1P ಡೈರೆಕ್ಟೆಡ್ ಫ್ರಮ್ Q1 ಟು P. ಗೊತ್ತಾಗುತ್ತಲ್ವ ಇದು? ಓಕೆ. ಸೊ ನೆಕ್ಸ್ಟ್ ಅದೇ ಥರ R2P ಅಂತ ಮಾರ್ಕ್ ಮಾಡ್ಕೊಳ್ಳೋಣ. Q2 ಇಂದ ಇಲ್ಲಿಗಿರೋ ಡಿಸ್ಟೆನ್ಸು, ಆಮೇಲೆ Q3 ಇಂದ ಇಲ್ಲಿಗಿರೋ ಡಿಸ್ಟೆನ್ಸನ್ನು R3P, ನೆಕ್ಸ್ಟು Qn ಅಲ್ಲಿಗಿರೋ ಡಿಸ್ಟೆನ್ಸನ್ನು RNP ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ. ಸೊ ಈಗ ನಮಗೇನಾಯಿತು, ಒಂದು Q1, Q2, Q3 ಆ್ಯಂಡ್ Qn. ಸೊ n ನಂಬರ್ ಆಫ್ ಚಾರ್ಜಸ್ ಇದೆ. ಅದರ ಪೊಸಿಷನ್ಸ್ ಇಲ್ಲಿತ್ತು, ಪೊಸಿಷನ್ ವೆಕ್ಟರ್ಗಳನ್ನ ಹಾಕ್ಕೊಂಡ್ವಿ. ಈಗ ನಮಗೇನು ಸಿಗ್ತಿದ್ದು, Q1ನಿಂದ Pಗೆ ಇರುವ ಡಿಸ್ಟೆನ್ಸು ಅಥವಾ ವೆಕ್ಟರ್ ಡೈರೆಕ್ಟೆಡ್ ಫ್ರಾಮ್ Q1 ಟು P. ನಮ್ಗೆ ವೆಕ್ಟರಲ್ಲೇ ಬೇಕು ನಮಗಲ್ವಾ. ಸೊ ಹಾಗಾಗಿ ನಾವು ಇದನ್ನು ವೆಕ್ಟರ್ ಅಂತಲೇ ತಗೋತೀವಿ. ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್. ರಿಮೆಂಬರ್, ಇದು ಮ್ಯಾಗ್ನಿಟ್ಯೂಡ್. ಈ ಡಿಸ್ಟೆನ್ಸ್ ಅಂತ ನಾನು ಅದು ಕೇಳಿದ್ದು, ಇವೆಲ್ಲ ಮ್ಯಾಗ್ನಿಟ್ಯೂಡ್ ಇದೆ. ಬಟ್ ದೇ ಆರ್ ವೆಕ್ಟರ್ಸ್ ಡೈರೆಕ್ಟೆಡ್ ಫ್ರಾಮ್ Q2 ಟು P, Q3 ಟು P, ಲೈಕ್ ದಿಸ್ ವೇ. ಸೊ ಇಲ್ಲೇನಾಯಿತು ಕೇಳಿದರೆ, ನಾವು ಇದರ ಮ್ಯಾಗ್ನಿಟ್ಯೂಡನ್ನು ಮಾತ್ರ ತಗೊಂಡಿದ್ದೀವಿ. ಇಲ್ಲಿ ತುಂಬ ಇರೋದ್ರಿಂದ ಭಾಳ ಲೈನ್ಸ್ಗಳು, ಭಾಳ ಎಕ್ಸ್ಪ್ರೆಷನ್ ಹಾಕ್ಕೊಂಡ್ರು ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾವು ಈ ಪೊಸಿಷನ್ಸ್ ವೆಕ್ಟರನ್ನು ರಿಮೂವ್ ಮಾಡ್ಕೊಳ್ಳೋಣ ಇಲ್ಲಿಂದ. ನಮಗಿಷ್ಟೇ ಸಾಕು ನಮಗೆ. ಈಗ ಇದೇನಾಯಿತು ಕೇಳಿದರೆ, Q1, Q2, Q3, Qn n ನಂಬರ್ ಆಫ್ ಚಾರ್ಜಸ್ ಇದೆ. ಸೊ ಇವನ್ನೆಲ್ಲ ನಾವು ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ಗಳನ್ನೆಲ್ಲ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ನಾವೇನು ಮಾಡುವ, Q1 ಹತ್ರ ಬರೋಣ. Q1 ಏನು ಮಾಡ್ತಾಯಿದೆ, ಇದ್ರ ಮೇಲೆ ಫೋರ್ಸ್ ಆಗ್ತಾಯಿದೆ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಪಾಸಿಟಿವ್ ಚಾರ್ಜನ್ನು ನಾವು ಫೀಲ್ಡ್ ಅಂತ ಕರಿತೀವಿ. ಮತ್ತು ಆ ಫೋರ್ಸಿನ ಡೈರೆಕ್ಷನು ಫೀಲ್ಡಿನ ಡೈರೆಕ್ಷನು ಸೇಮ್ ಇರುತ್ತೆ. ಸೊ ಹಾಗಾಗಿ ನಾವೇನು ಅನ್ಬೋದು, ಇದನ್ನು ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಮಾರ್ಕ್ ಇಟ್ ಆಸ್ ಎ E1. ಇದನ್ನು E1 ಅಂತ ಕರಿಬೋದು. ಸೊ ನಮಗೆ E1 ಎಟ್ ದಿಸ್ ಪಾಯಿಂಟ್ ನಮ್ಗೆ ಗೊತ್ತಿದೆ. ಯಾಕೆಂದರೆ ಈ ಡಿಸ್ಟೆನ್ಸ್ ಗೊತ್ತಿದೆ, ಚಾರ್ಜ್ ಗೊತ್ತಿದೆ, ನಮಗೆ ಡಿಸ್ಟೆನ್ಸ್ ಗೊತ್ತಿದೆ. ಸೊ E1 ನಾವು ಎಕ್ಸ್ಪ್ರೆಷನನ್ನು ಬರೀಬೋದು. ಸೊ E1 = 1/4πε0 Q1 ಈ ಚಾರ್ಜಿಂದ ಬಂದಿರೋದು. ಡಿಸ್ಟೆನ್ಸು R1P ಇದೆ, R1P² ಆ್ಯಂಡ್ ದಿಸ್ ಈಸ್ R1P ಕ್ಯಾಪ್. ಇದು ಡೈರೆಕ್ಷನನ್ನು ಹೇಳುತ್ತೆ. ಸೊ R1P ಡೈರೆಕ್ಷನ್ನಲ್ಲೇ ಫೀಲ್ಡ್ ಇದೆ ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ನಾವು Q2ಗೆ ಬಂದಾಗ, ಸೊ ಇಟ್ ಗಿವ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ E2. ಇದನ್ನು E2 ಅಂತ ಮಾರ್ಕ್ ಮಾಡಿದ್ದೀವಿ. ಸೊ E2 ಎಕ್ಸ್ಪ್ರೆಷನ್ ಏನು, ನಮಗೆ Q2 ಗೊತ್ತಿದೆ, R2P ಗೊತ್ತಿದೆ. ಸೊ ದೇರ್ಫೋರ್ 1/4πε0 Q2 ಡಿವೈಡ್ ಬೈ R2P² ಆ್ಯಂಡ್ R2P ಕ್ಯಾಪ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್ E2. ನಮಗೆ ಏನಾಗುತ್ತೆ, ನೆಕ್ಸ್ಟ್ ನಾವು Q3ಗೆ ಹೋಗ್ಬೋದು, ಹಾಗೆ Qn ಹೋಗ್ಬೋದು. ಬಟ್ ಇಲ್ಲೊಂದು ಸಿಂಪಲ್ಲಾಗಿ ನಾವು ಸುಲಭದಲ್ಲಿ ಮಾಡ್ಕೊಂಡು ಹೋಗೋಣ. ಏನು ಕೇಳಿದರೆ, ಎರಡು ವೆಕ್ಟರ್ ಬಂದಿದೆ. ಸೊ ಎರಡು ವೆಕ್ಟರ್ನ ರಿಸಲ್ಟೆಂಟ್ ಮಾಡ್ಕೊಂಬಿಡೋಣ, E1 + E2 ಮಾಡ್ಕೊಳ್ಳೋಣ. ಸೊ ನಮ್ಗೆ ಅವಾಗ ಏನಾಗುತ್ತೆ, ಒಂದು ಎರಡು ಹೋಗಿ ಒಂದು ವೆಕ್ಟರ್ ಉಳ್ಕೊಳ್ಳುತ್ತೆ, ರಿಸಲ್ಟೆಂಟ್ ವೆಕ್ಟರ್. ಇದನ್ನು ಹೇಗೆ ಮಾಡೋದು? ಸೊ ಆಲ್ರೆಡಿ ನೀವು ಕಲ್ತಿದ್ದೀರಾ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನನ್ನು. ಸೊ ಆ ಪ್ರಕಾರ ನಾವು ಮಾಡಲಿಕ್ಕೆ ಹೋದರೆ, ಸೊ ವಿಲ್ ಕನ್ಸ್ಟ್ರಕ್ಟ್ ದ ಪ್ಯಾರಲೋಗ್ರಾಮ್ ಲೈಕ್ ದಿಸ್ ವೇ. ದ ಡಯಾಗನಲ್ ಈಸ್ ದ ರಿಸಲ್ಟೆಂಟ್ ಆಫ್ ದೀಸ್ ಟು, E1 ಆ್ಯಂಡ್ E2 ವಿತ್ ಡೈರೆಕ್ಷನ್. ಕಲ್ತಿದ್ದೀರಲ್ವ ನೀವು? ಓಕೆ. ಸೊ ದಿಸ್ ಈಸ್ ದ ವೆಕ್ಟರ್ E1 + E2. ಈ ಲೈನ್ ಇದೆಯಲ್ಲ, ಇದು ಇವೆರಡರ ರಿಸಲ್ಟೆಂಟ್. ಸೊ ಹಾಗಾಗಿ ನಾವೇನು ಮಾಡುವ ಕೇಳಿದ್ರೆ, ಈಗ ಈ ಲೈನನ್ನು, ಇದು ಈಗ ಹೊಸ ಒಂದು ನಮಗೆ ವೆಕ್ಟರ್ ಫಾರ್ಮಲ್ಲಿ ಏನದು E1 + E2 ಎರಡು ವೆಕ್ಟರನ್ನು ಆ್ಯಡ್ ಮಾಡಿದ್ದೀವಿ ನಾವು. ಅದರ ರಿಸಲ್ಟೆಂಟ್ ನಮಗೆ ಸಿಕ್ಕಿದೆ. ಹಾಗಾಗಿ ಮತ್ತೆ E1 ಮತ್ತು E2 ಮತ್ತೆ ಕ್ಯಾರಿ ಮಾಡೋದು ಬೇಡ ನಾವು.
ಇದು ಸಾಕು ನಮಗೆ. ಸೊ ದಿಸ್ ಈಸ್ ದ ರಿಸಲ್ಟೆಂಟ್ ಆಫ್ E1 ಆ್ಯಂಡ್ E2. ನೆಕ್ಸ್ಟ್ ಏನು ಕೇಳಿದರೆ ನಾವು E1 E2 ಆಯ್ತಲ್ವ, ಈಗ E3ಗೆ ಬರೋಣ, Q3. ಸೊ Q3ಇಂದ ಬರುವಂಥ ಫೀಲ್ಡ್ ಡೈರೆಕ್ಷನು ಈ ರೀತಿ ಇರುತ್ತೆ. ಸೊ ಅದನ್ನು E3 ಅಂತ ಮಾರ್ಕ್ ಮಾಡ್ಕೊಂಡ್ವಿ. E3 ಎಕ್ಸ್ಪ್ರೆಷನ್ ನಮ್ಗೆ ಗೊತ್ತಿದೆ, ಹೇಗೆ ಅಂದರೆ ಈಸಿಯಾಗಿ ಬರಿತೀವಿ ನಾವು. ಈ ಡಿಸ್ಟೆನ್ಸ್ ಗೊತ್ತಿದೆ ನಮಗೆ, ಇದರ ವ್ಯಾಲ್ಯೂ ಗೊತ್ತಿದೆ, 1/4πε0 Q3 ಡಿವೈಡ್ ಬೈ R3p² ಆ್ಯಂಡ್ R3p ಕ್ಯಾಪ್, ದಟ್ ಈಸ್ ದ ಡೈರೆಕ್ಷನ್. ಓಕೆ, ಈಗೇನಾಯಿತು, ಈಗ ಮತ್ತೆ ಎರಡು ವೆಕ್ಟರ್ ಆಯಿತು. ದಿಸ್ ಈಸ್ ದ ರಿಸಲ್ಟೆಂಟ್ ಆಫ್ E1 ಆ್ಯಂಡ್ E2, ದಿಸ್ ಈಸ್ E3. ಸೊ ಇವೆರಡನ್ನು ಆ್ಯಡ್ ಮಾಡ್ಕೊಂಡು ನಾವು ಮತ್ತೆ ರಿಸಲ್ಟೆಂಟ್ ವೆಕ್ಟರನ್ನು ತೆಗೆದುಕೊಂಡ್ಬಿಡೋಣ. ಏನು ಮಾಡಬೇಕು, ಸೇಮ್ ಕನ್ಸ್ಟ್ರಕ್ಟ್ ದ ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡಿ, ಅದರ ಡಯಾಗನಲ್ ಇದೆಯಲ್ಲ, ದಟ್ ಗಿವ್ಸ್ E1 ಪ್ಲಸ್ E2 ವೆಕ್ಟರ್ದು ಈ ಸೈಡ್ ಅಲ್ವಾ, ಇದು E3. ಇವೆರಡು ಆ್ಯಡ್ ಆಗಿ ನಮಗೆ ಇದು ರಿಸಲ್ಟೆಂಟ್ ಬಂದಿದೆ. ಸೊ ಹಾಗಾಗಿ ನಾವೇನು ಹೇಳ್ಬೋದು, ದಿಸ್ ಈಸ್ E1 ಪ್ಲಸ್ E2 ಪ್ಲಸ್ E3. ಗೊತ್ತಾಯ್ತು ಇಲ್ಲಿವರೆಗೆ? ಸೊ ನಮಗೆ ಏನಾಯ್ತು, ಈಗ 3 ವೆಕ್ಟರ್ನಿಂದ ನಾವು ಒಂದು ವೆಕ್ಟರನ್ನು ಮಾಡ್ಕೊಂಡ್ವಿ ಇಷ್ಟೊತ್ತಿಗೆ. ಹಾಗಾಗಿ ಉಳಿದಿದ್ದನ್ನು ನಾವು ಏನು ಮಾಡುವ, ನಮಗೆ ಮತ್ತೆ E1 ಪ್ಲಸ್ E2 ಕ್ಯಾರಿ ಮಾಡೋದು ಬೇಡ, E3 ಕ್ಯಾರಿ ಮಾಡೋದು ಬೇಡ. ಇದೇನು ಇಂಡಿಕೇಟ್ ಮಾಡುತ್ತೆ, ದಿಸ್ ಇಂಡಿಕೇಟ್ಸ್ E1 ಪ್ಲಸ್ E2 ಪ್ಲಸ್ E3. 3 ವೆಕ್ಟರು ಇದರಲ್ಲಿ ಬಂದಿದೆ. ಸೊ ಈಗ ನಾವೇನು ಮಾಡುವ ಕೇಳಿದರೆ, ಇದನ್ನು ರಿಮೂವ್ ಮಾಡ್ಕೊಂಬಿಡೋಣ. ಈಗ ಲಾಸ್ಟಲ್ಲಿ ಉಳಿದಿರೋದು ಯಾವುದು, QN. ಇಲ್ಲಿ ಮಧ್ಯೆ ತುಂಬ ಇತ್ತು ಅಂದ್ಕೊಳ್ಳೋಣ, ನಮ್ಮ ಸಿಂಪ್ಲಿಸಿಟಿಗೆ ನಾವು ಇದೊಂದು QN ಚಾರ್ಜ್ ಇದೆ ಅಂದ್ಕೊಳ್ಳೋಣ. ಸೊ ಇದರ ಫೀಲ್ಡಿನ ಡೈರೆಕ್ಷನ್ ಹೇಗಿರುತ್ತೆ, ಈ ಕಡೆ ಇರುತ್ತೆ ಅಲ್ವಾ, RNP ಡೈರೆಕ್ಷನ್ದಲ್ಲೇ ಅದರ ಫೀಲ್ಡ್ ಡೈರೆಕ್ಷನ್ ಇರುತ್ತೆ. ಈಗೇನಾಯ್ತು, ಇಲ್ಲಿ ಒನ್ಸ್ ಅಗೇನ್ 2 ವೆಕ್ಟರ್ಸ್, 2 ವೆಕ್ಟರ್ಸ್ ಬಂದಿದೆ. ಸೊ ಹಾಗಾಗಿ ನಾವು EN ಎಕ್ಸ್ಪ್ರೆಷನ್ ನೋಡೋದಾದರೆ ನಮಗೆ RNP ಗೊತ್ತಿದೆ ಡಿಸ್ಟೆನ್ಸು, ಮತ್ತು ಇದರ ಮ್ಯಾಗ್ನಿಟ್ಯೂಡ್ QN ಅಂತ ಗೊತ್ತಿದೆ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, EN = 1/4πε0 QN by RNP² ಆ್ಯಂಡ್ RNP. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ EN, nth ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತೇಳಿ. ಈಗ ಇಲ್ಲೇನಾಯಿತು, ಮತ್ತೆ 2 ವೆಕ್ಟರ್ ಆಯಿತು ಅಲ್ವಾ. ಇದು E1 ಪ್ಲಸ್ E2 ಪ್ಲಸ್ E3ಇಂದ ಬಂದಿರೋದು, ಇದು EN ಮತ್ತೊಂದು ಚಾರ್ಜಿಂದ ಬಂದಿರುವಂಥ ಫೀಲ್ಡ್. ಏನು ಮಾಡೋದು, ಸೇಮ್ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿ ಪ್ಯಾರಲೋಗ್ರಾಮನ್ನು. ಸೊ ಅದರ ಡಯಾಗೋನಲ್ ಏನು ಮಾಡುತ್ತೆ, ನಮಗೆ ರಿಸಲ್ಟೆಂಟನ್ನು ಹೇಳುತ್ತೆ. ಏನದು ರಿಸಲ್ಟೆಂಟು, ಸೊ ದಟ್ ಈಸ್ ನಥಿಂಗ್ ಬಟ್ E1 ಪ್ಲಸ್ E2 ಪ್ಲಸ್ E3 ಪ್ಲಸ್ ಸೊ ಆನ್ EN. ದಿಸ್ ಈಸ್ ದ ರಿಸಲ್ಟೆಂಟ್. ಸೊ ಮೆಥಡು ನೋಡಿ, ಇದೇ ಥರ ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡಬೇಕು ನೀವು. ಹಾಗೆ ವೆಕ್ಟರ್ಸ್ಗಳನ್ನು ಆಗಿರೋದ್ರಿಂದ ನಾವು ಭಾಳ ಕೇರ್ಫುಲ್ಲಾಗಿ ವಿತ್ ಡೈರೆಕ್ಷನ್ ಇದನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಅರ್ಥ ಆಯ್ತಲ್ವ? ಓಕೆ, ಸೊ ಈಗ ನಮಗೆ 4 ಎಕ್ಸ್ಪ್ರೆಷನ್ ಈ ರೀತಿ ಬಂದಿದೆ. ವಿತ್ ನೋಡಿ ಡೈರೆಕ್ಷನ್ ಇದೆ, ಇದು R1p², ಇದು R2p², R3p² ಆ್ಯಂಡ್ RNp². ಸೊ ಎಲ್ಲ ಬೇರೆ ಬೇರೆ ಡೈರೆಕ್ಷನ್ದಲ್ಲಿ ಇದೆಯಲ್ಲ, ಬಟ್ ಅಲ್ಲಿ ನಾವು ನೋಡಿ ವೆಕ್ಟೋರಿಕಲಿ ಒಂದು ರಿಸಲ್ಟೆಂಟ್ E ಅನ್ನು ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ಮಾಡುವಾಗ ನಾವೇನಂತೀವಿ, ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್, so for the electric field at P due to all these charges up to n number of charges is given by E = E1 plus E2 plus E3. ಇವೆಲ್ಲ ವೆಕ್ಟರಲ್ಲಿದೆ. ವೆಕ್ಟರ್ ಸಮ್ ನೆನ್ಪಿಟ್ಕೊಳ್ಳಿ, ವೆಕ್ಟರ್ ಸಮ್ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸುಮ್ಮನೆ ಸ್ಕೇಲರ್ ಥರ ಆ್ಯಡ್ ಮಾಡಿದರೆ ರಾಂಗ್ ಆಗುತ್ತೆ. ಸೊ ವೆಕ್ಟರ್ ಸಮ್ ಆಫ್ ಆಲ್ ದೀಸ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಡ್ಯೂ ಟು ಆಲ್ ದೀಸ್ ಚಾರ್ಜಸ್. ಓಕೆ, ಈ ಎಕ್ಸ್ಪ್ರೆಷನ್ಸನ್ನು ಹಾಕೋಣ ನಾವು. ಸೊ ಎಕ್ಸ್ಪ್ರೆಷನ್ ಹಾಕಿದಾಗ ನಮಗೆ ಈ ರೀತಿ ಬಂತು. ಇದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು Q1, ಇದು ಡ್ಯೂ ಟು Q2, ಡ್ಯೂ ಟು Q3 ಆ್ಯಂಡ್ ಸೊ ಆನ್ ಡ್ಯೂ ಟು QN. ಓಕೆ, ಸೊ ಇದನ್ನು ನಾವು ಇನ್ನೂ ಒಂದು ಸಿಂಪಲ್ಲಾಗಿ ಕಾಮನ್ ತೆಗೆದು ಸಮೇಷನ್ ಹಾಕ್ಬೋದಲ್ವ ಇದಕ್ಕೆ. ಸೊ ಆ ರೀತಿ ಮಾಡಿದರೆ ಏನಾಗುತ್ತೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು n ನಂಬರ್ ಆಫ್ ಚಾರ್ಜಸ್ E = 1/4πε0 ಕಾಮನ್, ಎಲ್ಲ ಕಡೆ ಕಾಮನ್ ಇದೆ, ನಾವು ಫ್ರೀ ಸ್ಪೇಸಲ್ಲಿ ಇಟ್ಕೊಂಡಿದ್ದೀವಿ. ಸಮೇಷನ್ ಎಲ್ಲಿಂದ I = 1 to n, I = 1 to n ಏನಾಯಿತು, I ಏನಾಗುತ್ತೆ 1 2 3 4 n ಕಂಟಿನ್ಯೂ ಆಗುತ್ತೆ. RIp², I ಏನಾಗುತ್ತೆ ಇಲ್ಲೂ ಕೂಡ 1ರಿಂದ n ಹೋಗುತ್ತೆ. ಸೊ ಹಾಗಾಗಿ 1p 2p 3p ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ RIp² ಇಲ್ಲೂ ಕೂಡ I ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಮ್ಗೆ ಇದೇ ಎಕ್ಸ್ಪ್ರೆಷನ್ ಮತ್ತೆ ವಾಪಸ್ ಸಿಗುತ್ತೆ. ಇದನ್ನು ಶಾರ್ಟ್ ಫಾರ್ಮಲ್ಲಿ ನಾವು ಈ ರೀತಿ ಬರೆದಿದ್ದೀವಿ. So this is the expression for the electric field due to a system of charges. Okay, clear ಆಯ್ತಾ ಇದು? ಓಕೆ, ಸೊ ಪಾರ್ಟನ್ನು ಇಲ್ಲಿ ಕ್ಲೋಸ್ ಮಾಡೋಣ. ಓಕೆ, ಮತ್ತು ಏನಾದರೂ ಅರ್ಥ ಆಗದೆ ಇದ್ದರೆ ಕಾಮೆಂಟ್ಸ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಸಜೆಷನ್ ಇದ್ದರೂ ಕೊಡಿ. ಥ್ಯಾಂಕ್ ಯು.